ಭಾಳ ಮುಖ್ಯವಾಗಿ ಈಗ ಗಮನಿಸಬೇಕಾಗಿರುವಂಥ ಎರಡೆರಡು ಪಾಯಿಂಟ್. ಒಂದು ಭಾಳ ಮುಖ್ಯವಾಗಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ JDS ಮತ್ತು BJP ಆಡಳಿತಾರೂಢ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು. ನೀವು ಕೂಡ ಅದಕ್ಕೆ ಕೌಂಟರ್ ಅಟ್ಯಾಕನ್ನು ಕೊಡ್ಬೋದು. ಮೊದಲಿಗೆ BJPಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿ ವಿಚಾರದಲ್ಲಿ ಕಳೆದ 20 ವರ್ಷಗಳಲ್ಲಿ ಏನಾಗಿದೆ, ನಿಮ್ಮ ನೋವುಗಳೇನು ಅಥವಾ ನಿಮ್ಮ ಆರೋಪಗಳೇನು, ನಿಮ್ಮ ದೂರುಗಳೇನು? ಸರ್, ಇವರು ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಕೇವಲ 3 ಕಿಲೋಮೀಟರ್ ರಸ್ತೆ ಮಾಡೋಕ್ಕೆ 3 ವರ್ಷದಿಂದ ಟೈಮ್ ತೊಗೊತಾ ಇದ್ದಾರೆ. ಇದುವರೆಗೂ ಕಂಪ್ಲೀಟ್ ಆಗಿಲ್ಲ BH ರೋಡು. ನಂಬರ್ 2 ಬಂದು ಯಾವುದೇ ಹಳ್ಳಿಗಳ ಕಡೆ 120 ಕಿಲೋಮೀಟರ್ ವ್ಯಾಪ್ತಿ ಇದೆ ನಮ್ಮ ಗೌರಿಬಿದನೂರು ತಾಲೂಕು. ಯಾವುದನ್ನ 2 ಕಿಲೋಮೀಟರ್ ತೋರಿಸ್ಬಿಟ್ಟು ಕರೆಕ್ಟಾಗಿ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂದ್ಬಿಟ್ಟು ಯಾವುದು ಕರೆಕ್ಟಾಗಿ ಮಾಡ್ತಾ ಇಲ್ಲ, ಬರೀ ಬೊಗಲೆ ಬಿಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳು ಏನಂತಾರೆ, ಕುಡಿಯಕ್ಕೆ ನೀರು, ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಏನು ಇಲ್ಲ. ಗುಡಿಸಲು ಮುಕ್ತ ರಾಜ್ಯ ಅಂತಾರೆ, ಏನೊಂದು ಮಾಡ್ತಾ ಇಲ್ಲ, ಬರೀ ಆಶ್ವಾಸನೆಗಳು ಕೊಡ್ತಾರೆ. ಅಭಿವೃದ್ಧಿ ಅಂದ್ರೆ ಆಗಿದ್ರೆ ಏನು? ಒಂದು ಬೆಸ್ಟ್ ಹಾಸ್ಪಿಟಲ್ ಇದೆಯಾ? ಒಂದು ಬೆಸ್ಟ್ ಬಸ್ ಸ್ಟ್ಯಾಂಡ್ ಆಗಿದೆಯಾ? ಒಳ್ಳೆ ಶಾಲಾ ಕಾಲೇಜ್ ಇದೆಯಾ? ಅದನ್ನು ಹೇಳಿ. ನಮ್ಮ ಯಲಹಂಕ ಮುಖಾಂತರ ದೊಡ್ಡಬಳ್ಳಾಪುರ ಮುಖಾಂತರವಾಗಿ ರಸ್ತೆ, ನೀವು ಸರ್ ರೋಡ್, ಆಸ್ಪತ್ರೆ ಇದೆ ಸರ್. ರೋಡ್ MLA ಮಾಡಬೇಕು ಅಂತ ಸೆಂಟ್ರಲ್ ಫಂಡ್ ಬರುತ್ತೆ ಸರ್. ಆಸ್ಪತ್ರೆ ನಾಳೆ ಇನಾಗ್ರೇಷನ್ ಇದೆ ನೋಡಿ. ನೀವು ಸುಸಜ್ಜಿತವಾದಂತ ತಾಯಿ ಮಕ್ಕಳ ಆಸ್ಪತ್ರೆ, ನೀವಂದ್ರೆ ಸೆಂಟ್ರಲ್ ಇಂದ ಬಂದಿಲ್ಲ ಅಂತ ಏನದು? ಸೆಂಟ್ರಲ್ ಇಂದ ಫಂಡ್ ಬಂದಿಲ್ಲ, ಇದು ಸ್ಟೇಟ್ KRDC ಮಾಡ್ತಾ ಇದ್ದಾರೆ. ಎರಡು ಬಾರಿ ಕಾಂಗ್ರೆಸ್ ಅಲ್ಲಿ ಇತ್ತು UPA ಗವರ್ಮೆಂಟ್, ಇವರೇ MLA ಆಗಿದ್ರೆ ಆಗ ಯಾಕೆ ಬಂದಿಲ್ಲ? ಹೌದೌದು, ಇಲ್ಲಿರ್ಲಿಲ್ಲ, ನಮ್ಮ ಸರ್ಕಾರ ಇರ್ಲಿಲ್ಲ ಅವಾಗ, ಕೋಲಿಷನ್ ಗೌರ್ಮೆಂಟ್ ಇತ್ತು. MLA ಯಾರಿದ್ರು? ನಮ್ಗೆ ಅವಾಗ ಅವಕಾಶ ಸಿಕ್ಕಿರ್ಲಿಲ್ಲ, ಸರ್ಕಾರ ಇರ್ಲಿಲ್ಲ. ಈ ಸಾರಿ ನಮ್ಗೆ ಸಂಪೂರ್ಣವಾದ ಇದು ಸಿಕ್ಕಿರೋದ್ರಿಂದ ಈ ವರ್ಷದಲ್ಲಿ ಅಭಿವೃದ್ಧಿ ಮಾಡಕ್ 3,000 ಮನೆ ಕೊಡ್ತೀವಿ ಅಂತೇಳಿ 5 ವರ್ಷ ಆಯ್ತು, ಇದುವರೆಗೂ ಏನೂ ಆಗಿಲ್ಲ. 1 ವರ್ಷ ಆಗೈತೆ ಮನೆ ಮುಂಜೂರಾಗ ಪಂಚಾಯತ್ ಅಲ್ಲಿ MLA ಪೆಂಡಿಂಗ್ ಸಾವಿರ ಇದೇ BJ ಸ್ಕೂಲ್ ಇಂದ ಕುಡುಂಬಾಡಿಗೆ 10 2 ವರ್ಷಕ್ಕೆ ಒಂದು ಸದ್ಯ ರಸ್ತೆ ಹಾಕ್ತಾರೆ. ಮನೆಗಳು ಸರ್, ಈ 5 ವರ್ಷದಲ್ಲಿ ನಮ್ಮ ಶಾಸಕರು 20,000 ಮನೆಗಳು ಕೊಟ್ಟಿದ್ದಾರೆ ಸರ್. ಈಗಾಗಲೇ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ರಾಜ್ಯದಲ್ಲೇ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾನ ಮಾಡಿದ್ದಾರೆ. ಸುಮಾರು ಫ್ಯಾಕ್ಟ್ರಿಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ. ಕೇಂದ್ರೀಯ ಒಂದು GTDS ಅಂತ ಏನು ಒಂದು ಸಂಸ್ಥೆ ಇದೆ, ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ರೆಮ್ಯಾನ್ಸ್ ಫ್ಯಾಕ್ಟ್ರಿ ಆಗ್ಬೋದು, ACC ಫ್ಯಾಕ್ಟ್ರಿ ಆಗ್ಬೋದು, ಜಾಕಿ ಫ್ಯಾಕ್ಟ್ರಿ ಆಗ್ಬೋದು, A1 ಸ್ಟೀಲ್ ಫ್ಯಾಕ್ಟ್ರಿ ಆಗ್ಬೋದು. ಇವೆಲ್ಲ ತಂದಿರ್ತಕ್ಕಂಥದ್ದು ನಮ್ಮ ಸನ್ಮಾನ್ಯ ಶಿವಶಂಕರ್ ರೆಡ್ಡಿ ಅವರು. ಇವತ್ತೇನಾದರೂ ಗೌರಿಬಿದನೂರು ತಾಲೂಕಲ್ಲಿ ಯಾವುದೇ ಪಕ್ಷ ವಿರೋಧ ಪಕ್ಷ ಇಲ್ಲ. ಯಾರಾದರೂ ನೇರವಾಗಿ ವಿರೋಧ ಪಕ್ಷ ಇದ್ದೀವಿ ಅಂದ್ರೆ ಕೇವಲ ಕನ್ನಡ ಪರ ಸಂಘಟನೆಗಳು ಮಾತ್ರ ಧ್ವನಿ ಎತ್ತಾ ಇದ್ದಾರೆ. ಯಾಕಂದ್ರೆ ಒಂದೇ ಫ್ಯಾಮಿಲಿಯಲ್ಲಿ ಒಂದೇ ಫ್ಯಾಮಿಲಿ ಕುಟುಂಬನೂ ಇದೆ. ಅವರವರು ಸಂಯುಕ್ತ ರಾಜಕಾರಣ ಇರೋದ್ರಿಂದ ಅದು ಅಭಿವೃದ್ಧಿ ವಿಚಾರದಲ್ಲಿ ಯಾರೇ ವಿಚಾರಗಳನ್ನ ಮಂಡಿಸ್ತಾ ಇಲ್ಲ. ನೀವು ಒಟ್ಟಿಗೆ ನಿಲ್ತೀರಾ? ಒಟ್ಟಿಗೆ ನಿಂತು ನಾವು ಈಗ ರಸ್ತೆ ಏನು ಅಭಿವೃದ್ಧಿ ನಡೆಸ್ತಾ ಇದೀವಿ. ರಸ್ತೆ ಬಿಟ್ಟರೆ ಬೇರೆ ಏನು ಮಾತಾಡ್ತಿರಲ್ಲ ಸರ್. ಸರ್, ಇವ್ರು ಅಭಿವೃದ್ಧಿ ಆಗ್ತಾ ಇಲ್ಲ ಅಂದಿದ್ದಾರೆ. ಇವತ್ತು HN ಕಲಾಭವನ ಕೊಡಿಸಿರೋದು ನಮ್ಮ ಶಾಸಕರು. ಕುನಮಲ್ಕುಂಟೆ ಗ್ರಾಮದಲ್ಲಿ ಕುನಮಲ್ಕುಂಟೆ ಗ್ರಾಮದಲ್ಲಿ ಇವತ್ತು ಇಂಡಸ್ಟ್ರಿಯಲ್ಸ್ ಮಾಡಿ ಕೈಗಾರಿಕೆಗಳ ತರಬೇತಿ ಮಾಡಿಸಿರೋದು ನಮ್ಮ ಶಾಸಕರು. ಅದು ಮಾಡಿದೀವಿ, ಇದು ಮಾಡಿದೀವಿ ಅಂತಿದಲ್ಲ ಸರ್. ಇದೇ HN ಕಲಾಭವನ ಕಟ್ಟೋದಕ್ಕೆ ಶಂಕುಸ್ಥಾಪನೆ ಮಾಡಿ ಅಮೌಂಟ್ ರಿಲೀಸ್ ಮಾಡಿದ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ. ಕುರುಮಲ್ಕುಂಟೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರೆ ಯಡಿಯೂರಪ್ಪನವ್ರು ಮಾಡಿದ್ದು, ಇವ್ರು ಮಾಡಿದ್ದಲ್ಲ. ಬಟ್ಟಾಳ್ ಮಾಡೋದು ನಮ್ಮ BJP ಸರ್ಕಾರ ಇದ್ದಾಗ ಇವ್ರು ಮಾಡಿದ್ದಲ್ಲ. ಎಲ್ಲ ನಾವೇನ್ ಮಾಡಿದ್ದೀವಿ ಅದನ್ನ ಇವ್ರು ನಾನು ಮಾಡಿದೆ. 20 ವರ್ಷ ಬೇಕಾ ಸರ್ ಚರಂಡಿ ಹಾಕ್ಸಕ್ಕೆ? 20 ವರ್ಷ ಬೇಕಾ ಒಂದು ರಸ್ತೆ ಹಾಕ್ಸಕ್ಕೆ ಸರ್? ಸನ್ಮಾನ್ಯ ಶಾಸಕರದು ನಾಗಸಂದ್ರ ಗ್ರಾಮ ಸನ್ಮಾನ್ಯ ಶಾಸಕರದು ಏನು ನಾವು ಅಭಿವೃದ್ಧಿ ಮಾಡಿದ್ದೀವಿ, ಕೈಗಾರಿಕೆ ಕೊಟ್ಟಿದ್ದೀವಿ ಅಂತಾರಲ್ಲ ಸರ್. ಅವ್ರ ಸ್ವಂತ ಊರಲ್ಲೇ 100 ಜನ ಯುವಕರು ನಿರುದ್ಯೋಗಿ ಯುವಕರಿದ್ದಾರೆ. ಎಲ್ಲಿ ಹೋಗ್ಬೇಕು ಸರ್ ಕೆಲಸಕ್ಕೆ? ಎಲ್ಲ ಬೆಂಗಳೂರು, ದೊಡ್ಡಬಳ್ಳಾಪುರ ಸರ್. ಅವ್ರದ್ದೇ ಫ್ಯಾಕ್ಟ್ರಿ ಇದೆ, ಅವ್ರದ್ದೇ ಫ್ಯಾಕ್ಟ್ರಿಯಲ್ಲಿ ಫಂಡ್ ಓಡ್ತಾ ಇದೆ. ACP ಬೆಲೆಗೆ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ 2 ದಿವಸದಿಂದ ಬಿತ್ತು 10,000 ರೂಪಾಯಿ ದುಡ್ಡು ತಗೊಂಡು ಒಬ್ಬ ರೈತರಿಂದ ಭ್ರಷ್ಟಾಚಾರ ತಂಡು ಓಡ್ತಾ ಇದೆ. ಗುಜರಾತ್ ಅಲ್ಲಿ ನಿರುದ್ಯೋಗಿಗಳು ಎಷ್ಟಿದ್ದಾರೆ? ಬರೀ ನಾಗಸಂದ್ರದಲ್ಲಿ 100 ಜನ ಇದ್ದಾರೆ ಅಂತ ಹೇಳ್ತಾರಲ್ಲ. ಗುಜರಾತ್ ಅಲ್ಲಿ ಎಷ್ಟು 1000 ಜನ ಇದ್ದಾರೆ. ಅವರೆಲ್ಲ ಏನಕ್ಕೆ ಕೆಲಸಕ್ಕೆ ಬರ್ತಾ ಇದ್ದಾರೆ? ಬೆಂಗಳೂರಿಗೆ